ಬೆಂಗಳೂರಿನ ಪುಟ್ಟಣ್ಣ ಚಟ್ಟಿ ಭವನದಲ್ಲಿ ನ್ಯೂಸ್ ಪೇಪರ್ ಅಸೋಸಿಯೇಷನ್ ಆಫ್ ಕರ್ನಾಟಕ ವತಿಯಿಂದ 70ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ವಿಶ್ವದ ಹೆಮ್ಮೆಯ ಕನ್ನಡಿಗ ಪ್ರಶಸ್ತಿ ಪ್ರದಾನ ಸಮಾರಂಭವು ನಡೆಯಿತು. ವಿಶ್ರಾಂತ ನ್ಯಾಯಮೂರ್ತಿಗಳಾದ ಶಿವರಾಜ್ ವಿ. ಪಾಟೀಲ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಎಂ. ನರಸಿಂಹಲು, ಸಮಾಜ ಸೇವಕಿ ಮಮತಾ ದೇವರಾಜು ಮತ್ತು ಸಂಸ್ಥೆಯ ಅಧ್ಯಕ್ಷ ಶ್ರಾವಣ್ ಲಕ್ಷ್ಮಣರವರು ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ವಾಸವಿ ಸಮೂಹ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಹಾಗೂ ಶ್ರೀ ಸುಬ್ರಹ್ಮಣ್ಯೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷರಾದಂತಹ ಡಿಆರ್ ವಿಜಯ ಸಾರಥಿ ಪ್ರಶಸ್ತಿಯನ್ನ ಸ್ವೀಕರಿಸಿದರು. ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಾ ಇದ್ದಾರೆ. ಶಾಲೆಯು ಅತ್ಯಂತ ಅರ್ಹ, ಅನುಭವಿ ಮತ್ತು ಬದ್ಧ ಬೋಧನಾ ಅಧ್ಯಾಪಕರನ್ನ ಹೊಂದಿದೆ. ಇದರ ಜೊತೆಗೆ ಇವರ ಸಾಧನೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅಪ್ರತಿಮವಾಗಿದೆ. ಇವರ ಸಾಧನೆಯನ್ನು ಗುರುತಿಸಿ ಸಹಕಾರ, ಶಿಕ್ಷಣ, ಸಮಾಜ ಸೇವೆ ಕ್ಷೇತ್ರದಲ್ಲಿ ಸನ್ಮಾನ್ಯ ಶ್ರೀ ಡಿಆರ್ ವಿಜಯ್ ಸಾರಥಿ ಅವರಿಗೆ ವಿಶ್ವದ ಹೆಮ್ಮೆಯ ಇವರು ಶ್ರೀಯುತರು ವಿಶೇಷವಾಗಿ 40 ವರ್ಷಗಳಿಂದ ಜನಸೇವೆ, ಸಂಘಟನೆ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ಅಪಾರ ಅನುಭವವನ್ನು ಪಡೆದಿದ್ದಾರೆ. ಜನರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಿದ್ದಾರೆ. ಸಮಾಜ ಸೇವೆ ಕ್ಷೇತ್ರದಲ್ಲಿ ಇವರಿಗೆ ವಿಶ್ವದ ಹೆಮ್ಮೆಯ ಕನ್ನಡಿಗ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಅಭಿನಂದನೆಗಳು, ಕಂಗ್ರಾಚುಲೇಷನ್ಸ್. ಸೈಡ್ ಬಂದ್ರಪ್ಪ ಅವ್ರೇನು ಧರಿಸಿದ್ದಾರೆ. ಬಾಲ್ಯದಿಂದಲೇ ಸಮಾಜ ಸೇವೆ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ಯುಕ್ತ ಬೆಲೆಗೆ ನೀಡುತ್ತಿದ್ದಾರೆ. ಇವರ ಸಾಧನೆಯನ್ನು ಗುರುತಿಸಿ ವಿಶ್ವದ ಹೆಮ್ಮೆಯ ಕನ್ನಡಿಗ, ಉದ್ಯಮ ಮತ್ತು ಸಮಾಜ ಸೇವೆ ಕ್ಷೇತ್ರದಲ್ಲಿ ಬಂಧುಗಳೇ ಶ್ರೀ KN ಶ್ರೀನಿವಾಸ ಜೋಗಿ ಅವರಿಗೆ ಕಂಗ್ರಾಚ್ಯುಲೇಷನ್ಸ್, ಅಭಿನಂದನೆಗಳು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದಂತಹ ಅವರು, ವಾಸವಿ ಶಿಕ್ಷಣ ಸಂಸ್ಥೆ 45 ವಿದ್ಯಾರ್ಥಿಗಳಿಂದ ಆರಂಭವಾಗಿ ಇಂದು 2500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡ್ತಾ ಇದೆ. ಪದವಿ ಪೂರೈಸಿದ ವಿದ್ಯಾರ್ಥಿಗಳಿಗೆ ಉಚಿತ ಉದ್ಯೋಗ ಮೇಳಗಳ ಮೂಲಕ ಸುಮಾರು 5,000 ಮಂದಿ ಉದ್ಯೋಗವನ್ನು ಪಡೆಯುವಂತೆ ಮಾಡಲಾಗಿದೆ ಅಂತ ಹೇಳಿ ತಿಳಿಸಿದ್ರು. ಕೆಲಸ ಮಾಡುವವರಿಗೆ ಸಹ ವಿದ್ಯಾಭ್ಯಾಸ ಸಿಗುವಂತೆ ಸಂಜೆ ಕಾಲೇಜು ಸಹ ಆರಂಭಿಸಲಾಗಿದೆ ಅಂತ ಹೇಳಿ ತಿಳಿಸಿದ್ರು. ಹಾಗೆ ಶ್ರೀ ಸುಬ್ರಹ್ಮಣ್ಯೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಪಾರದರ್ಶಕ ಆಡಳಿತದಿಂದ ಕೋಟ್ಯಾಂತರ ಲಾಭದತ್ತ ಸಾಗ್ತಾ ಇದೆ. ಸಂಪೂರ್ಣ ಡಿಜಿಟಲೀಕರಣ, ATM ಕೇಂದ್ರಗಳ ಸ್ಥಾಪನೆ ಮುಂತಾದ ಜನಸ್ನೇಹಿ ಸೇವೆಗಳನ್ನು ಇನ್ನು ಒದಗಿಸ್ತಾ ಇದೆ ಅಂತ ಹೇಳಿ ತಿಳಿಸಿದರು. ಈ ಪ್ರಶಸ್ತಿಯ ಗೌರವವನ್ನು ನನ್ನ ಶಿಕ್ಷಕರು, ವಿದ್ಯಾರ್ಥಿಗಳು ಮತ್ತು ಬ್ಯಾಂಕ್ ಆಡಳಿತ ಮಂಡಳಿ ಸದಸ್ಯರಿಗೆ ಅರ್ಪಿಸ್ತೇನೆ ಅಂತ ಹೇಳಿ ವಿಜಯ ಸಾರಥಿ ಹೇಳಿದರು. ನಮಸ್ತೆ. ಈ ದಿನ ಈ ನಮ್ಮ ದಿ ನ್ಯೂಸ್ ಪೇಪರ್ಸ್ ಅಸೋಸಿಯೇಷನ್ ಅವರಿಂದ ವಿಶ್ವದ ಹೆಮ್ಮೆಯ ಕನ್ನಡಿಗ ಅನ್ನೋ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಹಿಂದೆ ಇದೇ ಒಂದು ವತಿಯಿಂದ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಲಭಿಸಿದೆ. ಏನು ಅಂದರೆ, ನಾವು ಕನ್ನಡಿಗರಾಗಿ ಕನ್ನಡದಲ್ಲಿ ಹುಟ್ಟಿ, ಕನ್ನಡ ನಾಡಿನಲ್ಲಿ ಬೆಳೆದು ಕನ್ನಡ ನಾಡಿಗೋಸ್ಕರ ದುಡಿತಾ ಇರುವಂಥ ಒಂದು ವ್ಯಕ್ತಿಯನ್ನು ಗುರುತಿಸಿ ಅವರು ಈ ಪ್ರಶಸ್ತಿಯನ್ನು ಕೊಡ್ತಾ ಇರೋದು ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಹಾಗೆ ನಾವು ಅಷ್ಟೇ ಸಮಾಜದಲ್ಲಿ ನಮ್ಮ ಒಂದು ಕರ್ನಾಟಕದ ಒಂದು ಉದ್ಯಮಿಗಳಾಗಲಿ, ನನ್ನ ಒಂದು ವಾಸವಿ ಜ್ಞಾನಪೀಠ ಕಾಲೇಜು ವಿಜಯನಗರ, ಹಾಗೆ ಶ್ರೀ ಸುಬ್ರಹ್ಮಣ್ಯೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷನಾಗಿ ನಾವು ಸಮಾಜ ಸೇವೆಯನ್ನು ಸಾಕಷ್ಟು ಮಾಡ್ತಾ ಇರೋದನ್ನು ಗುರುತಿಸುವಂತಹ ಒಂದು ಪ್ರವೃತ್ತಿ ನಡೆದಿದೆ. ಇದಕ್ಕೆ ನಾನು ಖಂಡಿತವಾಗಲೂ ಚಿರಋಣಿಯಾಗಿರ್ತೀನಿ. ಹಾಗೆ ಇಂಥ ಒಂದು ಸೇವೆಗಳನ್ನು ಮುಂದೆ ಮಾಡಬೇಕಾದ್ರೆ, ಯಾವುದೇ ಒಂದು ಸೇವೆಯನ್ನು ಮುಂದುವರಿಸಬೇಕಾದ್ರೆ ಒಂದು ಹುಮ್ಮಸ್ಸು ಬೇಕು ಅಥವಾ ಒಂದು ಎನ್ಕರೇಜ್ಮೆಂಟ್ ಬೇಕು. ಆ ಒಂದು ಎನ್ಕರೇಜ್ಮೆಂಟ್ ಇಂಥವ್ರು ಕೊಡ್ತಾ ಇರೋದ್ರಿಂದ ಈ ಸಮಾಜದಲ್ಲಿ ಇನ್ನೂ ಮುಂದಕ್ಕೆ ನಾವು ಒಳ್ಳೆ ಕೆಲಸಗಳನ್ನು ಮಾಡೋಕ್ಕೆ ಒಂದು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಹೇಳೋಕ್ಕೆ ಸಂತೋಷ ಪಡ್ತೀನಿ ಸರ್. ನ್ಯೂಸ್ ಪೇಪರ್ ಅಸೋಸಿಯೇಷನ್ ಅಂತ ಏನಿದೆ, ಆತ ಲಕ್ಷ್ಮಣ್ ಅಂತ, ನಾವು ಅವರು ಆನೇಕಲ್ನವರು. ಆ ಒಂದು ವಿಶ್ವಾಸಕ್ಕೆ ಈ ಕಾರ್ಯಕ್ರಮದಲ್ಲಿ ಬಂದು ಏನವನು ಪ್ರಶಸ್ತಿ ನೀಡ್ತಾ ಇದ್ದಾರೆ, ಅದನ್ನು ಸ್ವೀಕರಿಸೋಕ್ಕೆ ನಾನು ಒಪ್ಪಿದ್ದೀನಿ. ಅದು ಬಿಟ್ಟರೆ ಉದ್ದೇಶ, ತಾವು ಸಹ ಹತ್ತಿರದಿಂದ ನಾನು ನೋಡಿದ್ದೀರ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ, ಈ ಹಿಂದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ದೇಶ ವಿದೇಶದಲ್ಲಿ ಕರ್ನಾಟಕ ರಾಜ್ಯೋತ್ಸವನ ಮಾಡಿ ನಾಡು ನುಡಿಗೆ ಕೀರ್ತಿ ತರುವಂಥ ಕೆಲಸ ಮಾಡೋದರಲ್ಲಿ ಪ್ರಮುಖ ಪಾತ್ರ GBA ನೌಕರ ಸಂಘ ವಹಿಸಿದೆ ಅಂತ ತಮಗೆಲ್ಲ ಗೊತ್ತಿರೋ ವಿಷಯ.
ಹೋದ ವಾರ ಶನಿವಾರ ದಿನ ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ರಾಷ್ಟ್ರೀಯ ಕರ್ನಾಟಕ ರಾಜ್ಯೋತ್ಸವನ ಭಾಳ ಅರ್ಥಪೂರ್ಣವಾಗಿ ಏನು ನವೆಂಬರ್ 22 ಆಚರಣೆ ಮಾಡಿದ್ದೀವಿ ಸಹ ತಾವೆಲ್ಲ ಗೊತ್ತಿರೋ ವಿಷಯ. ಈ ಒಂದು ಸನ್ನಿವೇಶದಲ್ಲಿ ಲಕ್ಷ್ಮಣವರು ಸಹ ಸರ್ ನೀವು ದೇಶ ವಿದೇಶದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಮಾಡ್ತಾಯಿದ್ದೀರಾ, ಭಾಳ ಸಂತೋಷದ ವಿಷಯ. ನಮ್ಮ ಪತ್ರಿಕೆ ಅಸೋಸಿಯೇಷನಿಂದನೂ ಪ್ರಶಸ್ತಿ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ, ದಯವಿಟ್ಟು ಬನ್ನಿ ಅಂದರು. ಹಾಗಾಗಿ ನಾನೆಲ್ಲೂ ಜಾಸ್ತಿ ಸನ್ಮಾನ ಸ್ವೀಕರಿಸುವ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ಳಲ್ಲ, ಅದಕ್ಕೆ ನಾನು ಬರಲ್ಲ ಅಂದಿದ್ದು. ನಮ್ಮದೇನಿದ್ರು ಪ್ರಶಸ್ತಿ ಪ್ರದಾನ ಮಾಡುವ ಕೆಲಸ, ಪ್ರಶಸ್ತಿ ಸ್ವೀಕರಿಸುವ ಕೆಲಸ ಅಲ್ಲ. ಆದರೂ ಅವರ ಒಡನಾಟ ಅದು ನಾವೆಲ್ಲ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಆನೇಕಲ್ ಆಗಿರೋದ್ರಿಂದ ನಾನು ಅವರು ಒಂದೇ ಸ್ಕೂಲಲ್ಲಿ ಓದಿರೋದು. ಹಾಗಾಗಿ ಅವರ ಒಂದು ಪ್ರೀತಿಗೆ ನಾನು ಬಂದು ಈಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ